ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಸ್ತುತಿ. ಹಾಲೆಲೂಯಾ, 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 ಹಾಲೆಲೂಯಾ. ನಮ್ಮ ಯೇಸುವೇ, ನಮ್ಮ ಒಡೆಯರೇ, ನಮ್ಮ ದೇವರೇ, ನಮಗಾಗಿ ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸಿ ಪುನರುತ್ಥಾನರಾದ ಪ್ರಭು ದೇವರೇ, ನಮಗೆ ನಿತ್ಯ ಜೀವದ ಭರವಸೆಯನ್ನು ನೀಡಿದವರೇ, ನಮಗೆ ಸದಾ ನಿಮ್ಮ ಸಮ್ಮುಖಕ್ಕೆ ಕರೆದೊಯ್ಯಲು ಶಕ್ತವುಳ್ಳ ದೇವರೇ, ಇದು ನಿಮಗೆ ವಂದನೆ. ಈ ಸಂಜೆಯ ಹೊತ್ತಿನಲ್ಲಿ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ನಮ್ಮನ್ನೇ ನಮ್ಮ ಕುಟುಂಬದ ಸದಸ್ಯರನ್ನೇ ನಿಮಗೆ ಸಮರ್ಪಿಸಿಕೊಳ್ಳುತ್ತೇವೆ ಪ್ರಭುವೇ. ಬನ್ನಿರಿ, ನಮ್ಮ ಮನಸ್ಸು ಹೃದಯಗಳಲ್ಲಿ ನೆಲೆಗೊಳ್ಳಿರಿ ಪ್ರಭುವೇ. ಪ್ರಭುವಿನ ನುಡಿಗಳನ್ನು ನಾವೀಗ ಆಲಿಸೋಣ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನಾನು ಬಂದಿರುವುದು ಜಗತ್ತಿನಲ್ಲಿ ಬೆಂಕಿಯನ್ನು ಹೊತ್ತಿಸಲು, ಅದು ಈಗಾಗಲೇ ಉರಿಯುತ್ತಿರಬೇಕೆಂಬುದೇ ನನ್ನ ಬಯಕೆ. ಆದರೆ ನಾನು ಪಡೆಯಬೇಕಾದ ಶ್ರಮ ಸ್ನಾನವೊಂದುಂಟು, ಅದು ಈಡೇರುವ ತನಕ ನನಗೆ ನೆಮ್ಮದಿಯಿಲ್ಲ ಎಂದರು. ಪ್ರಭು ಯೇಸುವೇ, ನೀವು ದೇವಾದಿ ದೇವರು, ರಾಜಾದಿರಾದರು, ತಂದೆ ದೇವರ ಪ್ರೀತಿಯನ್ನು, ತಂದೆ ದೇವರು ಲೋಕಕ್ಕೆ ಪ್ರೀತಿಸುತ್ತಾರೆ, ಲೋಕವನ್ನು ನಮ್ಮೆಲ್ಲರನ್ನ ಪ್ರೀತಿಸುತ್ತಾರೆ ಎಂಬ ಸಂದೇಶವನ್ನು ಹಾಗೂ ನಿಮ್ಮ ವಿಶ್ವಾಸವನ್ನು ಈ ಲೋಕದಲ್ಲಿ ಬಿತ್ತಲು ನೀವು ಬಂದಿದ್ದೀರಿ. ಮತ್ತು ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾವು ನಿಮ್ಮವರಾಗುತ್ತೇವೆ. ನಿಮ್ಮನ್ನು ವಿಶ್ವಾಸಿಸಿದವರು ನಿಮ್ಮವರಾದಾಗ ಈ ಜಗತ್ತು ನಮ್ಮನ್ನು ದ್ವೇಷಿಸುತ್ತದೆ. ಯಾರೆಲ್ಲ ನಿಮ್ಮನ್ನು ವಿಶ್ವಾಸಿಸಿದರೋ ಅವರನ್ನು ಅಂದಿನಿಂದ ಇಂದಿನವರೆಗೂ ಜಗತ್ತು ದ್ವೇಷಿಸುತ್ತಾ ಬಂತು. ಆದರೆ ನೀವು ನಿಮ್ಮನ್ನು ಹಿಂಬಾಲಿಸಿದವರನ್ನು ಪ್ರೀತಿಸಿದ್ದೀರಿ ಮತ್ತು ನಿಮ್ಮನ್ನು ಹಿಂಬಾಲಿಸಿದವರಿಗಾಗಿ, ನಿಮ್ಮನ್ನು ವಿಶ್ವಾಸಿಸುವವರಿಗಾಗಿ ನೀವು ಪ್ರಾಣಾರ್ಪಣೆ ಮಾಡುತ್ತೀರಿ ಮತ್ತು ಅದನ್ನು ಮರಳಿ ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಈ ವಾಕ್ಯಗಳ ಮೂಲಕ ನುಡಿದಿದ್ದೀರಿ. ಯೇಸುವೇ, ನಿಮಗೆ ಸ್ತೋತ್ರ, ಆರಾಧನೆ, ವಂದನೆ ದೇವ. ನಿಮ್ಮನ್ನು ಹಿಂಬಾಲಿಸುವಾಗ, ನಿಮ್ಮನ್ನು ವಿಶ್ವಾಸಿಸುವಾಗ ನಮ್ಮ ವೈಯಕ್ತಿಕ ಜೀವನದಲ್ಲಿ, ಈ ಲೋಕದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಬರುವ ಎಲ್ಲ ಕಷ್ಟ ಸಂಕಷ್ಟಗಳನ್ನು, ನೋವು ಬೇಸರಗಳನ್ನು, ಅವಮಾನಗಳನ್ನು ಧೈರ್ಯದಿಂದ ಎದುರಿಸುವ ಮಾನಸಿಕ ಶಕ್ತಿಯನ್ನು, ದೃಢತೆಯನ್ನು, ವಿಶ್ವಾಸವನ್ನು ನಮಗೆ ಅನುಗ್ರಹಿಸಿರಿ. ನಮ್ಮೊಂದಿಗಿರಿ ಪ್ರಭುವೇ. ನಾವು ಬಿದ್ದಾಗ ನಮ್ಮನ್ನು ಎತ್ತುವವರು ನೀವು. ನಾವು ಕಷ್ಟದಲ್ಲಿದ್ದಾಗ, ಕಣ್ಣೀರಿನಲ್ಲಿದ್ದಾಗ ನಮ್ಮ ಕಣ್ಣೀರನ್ನು ಒರೆಸುವ ದೇವರು ನೀವು. ಇದೋ ನಮ್ಮ ಕರಗಳನ್ನು ಹಿಡಿದು ನಮ್ಮನ್ನು ಮುನ್ನಡೆಸಿರಿ ಪ್ರಭುವೇ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವನ್ನು ಈಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ. ಆಮೇನ್.